ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ನಮ್ಮ ಧ್ಯಾನಕ್ಕಾಗಿ ಸಂತ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 26ರಿಂದ 38 ವಚನಗಳನ್ನು ಓದುತ್ತೇನೆ. 6ನೆಯ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತೆಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಆಲೋಚನೆ ಮಾಡುತ್ತಿರಲಾಗಿ, ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವನು ಅಂದನು. ಮತ್ತು ನಿನ್ನ ಬಂಧುವಾದ ಎಲಿಜಬೆತಳಿದ್ದಾಳಲ್ಲ, ಆಕೆ ಸಹ ಮುಪ್ಪಿನವಳಾಗಿದ್ದರೂ ಗರ್ಭಿಣಿಯಾಗಿದ್ದಾಳೆ. ಆಕೆಯ ಗರ್ಭದಲ್ಲಿ ಗಂಡು ಮಗವದೆ ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದೇ 6ನೆಯ ತಿಂಗಳು. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಆಗ ಮರಿಯಳು, ಇಗೋ, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು ಎಂಬುದೇ. ಕ್ರಿಸ್ತ ಜಯಂತಿ ಮರಿಯಳಿಗೆ ಏನು ಅನ್ನಿಸಿತು ಎಂಬುದಾಗಿ ನಾವು ಓದಿದ್ದೇವೆ. ಆದರೆ ನಮಗೆ ಇಂದು ಕ್ರಿಸ್ತ ಜಯಂತಿ ಏನಾಗಿದೆ? ಕ್ರಿಸ್ಮಸ್ ಹಬ್ಬಕ್ಕೆ ನಾವು ಏನೇನು ತಯಾರು ಮಾಡ್ತೇವೆ? ವಿ ಜಸ್ಟ್ ರೆಡ್ ಅಬೌಟ್ ವಾಟ್ Mary experienced during the first season of Christmas. But for us, we should think, what does Christmas mean to us? ನಾವೇನು ಮಾಡ್ತೇವೆ? ಕ್ರಿಸ್ತ ಜಯಂತಿ ಎಲ್ಲರಿಗೂ ಒಂದೇ ಅರ್ಥ ಕೊಡುವುದಿಲ್ಲ. ಬೇರೆ ಬೇರೆಯವರಿಗೆ ಬೇರೆ ಬೇರೆ ವಿಧವಾದ ಅರ್ಥಗಳನ್ನು ಕೊಡ್ತದೆ. ಉದಾಹರಣೆಗಾಗಿ, ಮಕ್ಕಳಿಗೇನು, ಕ್ರಿಸ್ತ ಜಯಂತಿ ಎಂದರೆ ಬಹುಮಾನ ಸಿಗ್ತದೆ, ನನಗೆ ಹೊಸ ಬಟ್ಟೆಗಳು ಸಿಗ್ತದೆ, ಒಳ್ಳೆಯ ತಿಂಡಿ ಎಲ್ಲ ಸಿಗ್ತದೆ ಎಂಬುದಾಗಿ. ಕ್ರಿಸ್ಮಸ್ ಡಸ್ ನಾಟ್ ಮೀನ್ ದ ಸೇಮ್ ಥಿಂಗ್ ಟು ಎವ್ರಿಬಡಿ. ಫಾರ್ ಎಕ್ಸಾಂಪಲ್, ಚಿಲ್ಡ್ರನ್ ವಿಲ್ ಥಿಂಕ್ ಆಫ್ ಗಿಫ್ಟ್ಸ್, ನ್ಯೂ ಕ್ಲೋತ್ಸ್, goodies to eat. That's what children will think of Christmas. ತಾಯಂದಿರದೇನು? ಓ, ಹಬ್ಬ ಬಂತು, ಮನೆ ಅಲಂಕಾರ ಮಾಡಬೇಕು, ತಿಂಡಿ ತೀರ್ಥಗಳನ್ನು ತಯಾರು ಮಾಡಬೇಕು, ಬಟ್ಟೆ ಎಲ್ಲ ನಾವು ಆಲೋಚನೆ ಮಾಡಬೇಕು. ಹೀಗೆ ತಾಯಂದಿರದು ಒಂದು ಆಲೋಚನೆ. The mothers will think of Christmas. We have to make all the preparations. I have to decorate the house. I have to plan what I am going to cook, what are the eats I am going to make, etc. ತಂದೆಗಳು, ಓ, ಕ್ರಿಸ್ಮಸ್ ಹಬ್ಬ ಬಂತಲ್ಲ, ಎಷ್ಟು ಹಣ ಖರ್ಚು ಮಾಡಬೇಕು, ನಾನು ಇದಕ್ಕೂ ಎತ್ತಿಡಬೇಕು. ನಾವೇನು ಮಾಡ್ತೇವೆ? ಕ್ರಿಸ್ಮಸ್ ಇಲ್ಲೇ ಆಚಾರ ಮಾಡಬೇಕಾ, ಬೇರೆ ಕಡೆ ಹೋಗಬೇಕಾ, ಪ್ರಯಾಣ ಮಾಡೋಕ್ಕೆ ಎಲ್ಲಿ ಹೋಗಬೇಕು, ಎಷ್ಟು ಹಣ ಖರ್ಚಾಗ್ತದೆ ಎಂಬುದಾಗಿ ತಂದೆಗಳಿಗೆ ಆಲೋಚನೆ ಬರ್ತದೆ. ಮೆನ್ ವಿಲ್ ಥಿಂಕ್ ಆಫ್ ದ ಬಜೆಟ್ ಫಾರ್ ಕ್ರಿಸ್ಮಸ್. ಓ, ಕ್ರಿಸ್ಮಸ್ ಈಸ್ ಕಮಿಂಗ್, ಐ ನೀಡ್ ಎಕ್ಸ್ಟ್ರಾ ಮನಿ. ಡು ವಿ ಸೆಲೆಬ್ರೇಟ್ ಹಿಯರ್ ಆರ್ ಡು ವಿ ಗೋ ಔಟ್ ಸಮ್ವೇರ್, ಹಾಲಿಡೇ? ದೀಸ್ ಆರ್ ಡಿಫ್ರೆಂಟ್ ಥಿಂಗ್ಸ್ ದಟ್ ಪೀಪಲ್ ಥಿಂಕ್ ಆಫ್. ಇವೇ ಬೇರೆ ಬೇರೆ ವಿಷಯಗಳು ಬೇರೆ ಬೇರೆಯವರಿಗೆ ಅನ್ವಯಿಸುವಂಥದ್ದು. ಮರಿಯಳಿಗೆ ಕ್ರಿಸ್ತ ಜಯಂತಿ ಅಂದರೆ ಏನಾಗಿತ್ತು, ಅದು ಸ್ವಲ್ಪ ಆಲೋಚನೆ ಮಾಡೋಣ. ಮೊದಲನೇದಾಗಿ, ಲೂಕ 1:29 ಮರಿಯಳು
ಹೆದರಿದ್ದಳು. 1:29. ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡ್ತದಳು. ದೂತನು ಹೆದರಬೇಡ ಅಂದ. ಹೆದರಿಕೆ ಮರಿಯಳಿಗೆ ಮೊದಲನೇದಾಗಿ. ಇದು ಹೇಗಾದೀತು ಎಂಬುದಾಗಿ ಕೇಳ್ತಾಳೆ 34ನೇ ವಚನದಲ್ಲಿಯೂ ಸಹ. ವಾಟ್ ಡಿಡ್ ಕ್ರಿಸ್ಮಸ್ ಮೀನ್ ಟು ಮ್ಯಾರಿ? In 129 we read, when the angel told her, she was greatly troubled. It was not ordinary trouble, greatly troubled, distressed. And she was also confused. Gabriel said to her in verse 24, don't be afraid, because she was afraid. How can this be? How will this be? That was her question. ಮರಿಯಳು ತತ್ತರಿಸಿದ್ದು, ಹೆದರಿದ್ದು ಮಾತ್ರವಲ್ಲ, ಗಲಿಬಿಲಿಯಾಗಿತ್ತು, ಸಿಕ್ಕಾಪಟ್ಟೆ ಗಲಿಬಿಲಿ. 36ನೇ ವಚನದಲ್ಲಿ ನೋಡ್ರಿ, ಅವಳಿಗೇನಾಗಿತ್ತು ಮರಿಯಳಿಗೆ. ನಿನ್ನ ಬಂಧುವಾದ ಎಲಿಜಬೆತಳು ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಅರೆ, ಇದು ಹೇಗಾದೀತು? ಮುಪ್ಪಿನವಳಿಗೆ ಗರ್ಭಿಣಿ. ಗಲಿಬಿಲಿ ಉಂಟಾಗಿತ್ತು. ಇದು ಕಲೋಹಲ ಉಂಟು ಮಾಡಿತ್ತು. ನಾಟ್ ಓನ್ಲಿ ಶಿ ವಾಸ್ ಗ್ರೇಟ್ಲಿ ಟ್ರಬಲ್ಡ್, ಶಿ ವಾಸ್ ಕನ್ಫ್ಯೂಸ್ಡ್, ಆಸ್ ವಿ ರೀಡ್ ಇನ್ ವರ್ಸ್ 36. And behold, your relative Elizabeth in her old age has conceived a son. How can it be in old age? She was confused. She was barren. Now she is with child, 6 months. Couldn't figure out, she was confused. She asked, how can this be? ಈ ಸಮಯದಲ್ಲಿ ದೇವದೂತನು ಆತನಿಗೆ ಏನು ಹೇಳಿದ? ಅಸಾಧ್ಯವಾದದ್ದು ಒಂದು ಇಲ್ಲ ದೇವರಿಗೆ. ಪ್ರಿಯ ಸ್ನೇಹಿತರೆ, ಕ್ರಿಸ್ತ ಜಯಂತಿಯ ಸಮಯದಲ್ಲಿ ನಾವು ಆಲೋಚನೆ ಮಾಡಬೇಕೇನು? ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಮರಿಯಳನ್ನು ಧೈರ್ಯಪಡಿಸಿದ. 37 ವಚನ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ದೇವರೇನು ಹೇಳಿದ್ದಾರೆ? ನಿನಗೆ ಒಂದು ಮಗು ಹುಟ್ಟುತ್ತಾನೆ. ಹೇಗಾದೀತು? ಆಲೋಚನೆ ಮಾಡಿದ್ಲು. ಇಲ್ಲಿ ಗಲಿಬಿಲಿಯಾದಂಥ ಮರಿಯಳಿಗೆ, ಹೆದರಿದ್ದಂಥ ಮರಿಯಳಿಗೆ ದೇವರು ಯಾರೆಂದು ತಾನು ಸಿದ್ಧಾಂತ ಮಾಡ್ತಾ ಇದ್ದಾನೆ. ಇದೇ ಮೊದಲನೆಯ ಕ್ರಿಸ್ತ ಜಯಂತಿಯಲ್ಲಿ ಆದ ವಿಷಯ. ಇನ್ ದಿಸ್ ಕಾಂಟೆಕ್ಸ್ಟ್ ಆಫ್ ಗ್ರೇಟ್ ಟ್ರಬಲ್ ಆ್ಯಂಡ್ ಕನ್ಫ್ಯೂಷನ್, ದಿ ಏಂಜಲ್ ಕನ್ಫರ್ಮ್ಸ್ ದಟ್ ನಥಿಂಗ್ ಈಸ್ ಇಂಪಾಸಿಬಲ್ ವಿತ್ ಗಾಡ್. ವರ್ಸ್ 37, ಫಾರ್ ನಥಿಂಗ್ ವಿಲ್ ಬಿ ಇಂಪಾಸಿಬಲ್ ವಿತ್ ಗಾಡ್, ದಿ ಏಂಜಲ್ ಸೆಡ್. And verse 38, and Mary, let it be according to me to your word. Nothing is impossible. God was proving his word to Mary on the first Christmas day. Mary's faith was strengthened. Oh, nothing is impossible. God will do it. ಒಂದು ವೇಳೆ ಕ್ರಿಸ್ತ ಜಯಂತಿ ನಮಗೆ ಒಂದು ಹೆದರಿಕೆಯನ್ನು ತಂದಿರಬಹುದಾ? ನಮಗೆ ಕಲೋಹಲವನ್ನು ತಂದಿರಬಹುದಾ? ಮರಿಯಳಿಗಿದ್ದ ಹಾಗೆ ಮರಿಯಳು ಸ್ಥಿರವಾಗಿ ದೇವರನ್ನು ನಂಬಿದಳು. ಪ್ರಿಯ ಸ್ನೇಹಿತರೆ, ನಾವು ಯಾರನ್ನು ನಂಬ್ತೇವೆ ಇವತ್ತು? ಆರ್ ಯು ಕನ್ಫ್ಯೂಸ್ಡ್ ಆ್ಯಂಡ್ ಆರ್ ಯು ಅಫ್ರೇಡ್ ಡ್ಯೂರಿಂಗ್ ದಿಸ್ ಸೀಸನ್ ಆಫ್ ಕ್ರಿಸ್ಮಸ್ ಆಫ್ ಒನ್ ಥಿಂಗ್ ಆರ್ ದಿ ಅದರ್? ಹೌ ಕ್ಯಾನ್ ದಿಸ್ ಬಿ? ಯು ಮಸ್ಟ್ ಹ್ಯಾವ್ ಆಸ್ಕ್ಡ್. ವಾಟ್ ಎವರ್ ಯುವರ್ ಕಾಂಟೆಕ್ಸ್ಟ್ ಆಫ್ ಫಿಯರ್ ಈಸ್, ಥಿಂಕ್ ಆಫ್ ವಾಟ್ ಗಾಡ್ ಡಿಡ್ ಥ್ರೂ ಮೇರಿ. ಮೇರಿಸ್ ಫೇತ್ ವಾಸ್ ಸ್ಟ್ರೆಂಗ್ಥನ್ಡ್. ಮರಿಯಳು ಸ್ಥಿರವಾಗಿ ದೇವರನ್ನು ನಂಬಿದಳು. ಇದು ಹೇಗಾದೀತು ಎಂದು ಕೇಳಿದವಳು ಕಡೆಗೆ ನಂಬಿದವಳು. ನಿಮಗೇನು ಪ್ರಶ್ನೆ ಇವತ್ತು? ನಿಮ್ಮನ್ನು ಏನು ಗಲಿಬಿಲಿ ಮಾಡ್ತಾ ಇದೆ? ನಿಮ್ಮನ್ನು ಏನು ಕಾಡ್ತಾ ಇದೆ? ಮರಿಯಳಿಗಾದ ಅನುಭವ, ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಎಂದು ನಿಮಗೂ ಸಹ ಆಗಲಿ. ಡಿಯರ್ ಫ್ರೆಂಡ್ಸ್, ವಾಟ್ ಈಸ್ ಯುವರ್ ಕ್ವೆಶ್ಚನ್ ಟುಡೇ? ಆರ್ ಯು ಕನ್ಫ್ಯೂಸ್ಡ್? ಆರ್ ಯು ಅಫ್ರೇಡ್? Is there anything impossible for God? Nothing is impossible for God, said the angel to Mary, and her faith was strengthened. May your faith be strengthened during this Christmas season. In all the preparations, do not be worried. Do not be afraid. ನಾವು ಮಾಡೋ ಎಲ್ಲ ಸಿದ್ಧತೆ, ತಯಾರುವಿಕೆಗಳಲ್ಲಿ ನಾವು ನಮ್ಮ ನಂಬಿಕೆಯನ್ನು ಸ್ಥಿರಪಡಿಸೋಣ. ಇದೇ ಮರಿಯಳಿಗೆ ಆದಂಥ ಒಂದು ಅನುಭವ ಮೊದಲನೆಯ ಕ್ರಿಸ್ತ ಜಯಂತಿಯಲ್ಲಿ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಮ್ಮ ಸಭೆಯ ಪಂಚಾಂಗದಲ್ಲಿ ಕ್ರಿಸ್ತನ ಆಗಮನ ನಾವು ಈ ತಿಂಗಳಲ್ಲಿ
ಆಚರಣೆ ಮಾಡ್ತೇವೆ. ಅನೇಕ ಸಿದ್ಧತೆಗಳು, ಅನೇಕ ತೊಂದರೆ ಇಕ್ಕಟ್ಟುಗಳಿದ್ದರೂ ನಾವು ಗಲಿಬಿಲಿ ಆಗ್ತೇವೆ, ಹೆದರ್ತೇವೆ, ಹೇಗಾದೀತು ಎಂಬ ಪ್ರಶ್ನೆ ಕೇಳ್ತೇವೆ. ಆದರೆ ಯಾವುದು ದೇವರಿಗೆ ಅಸಾಧ್ಯವಿಲ್ಲ ಎಂಬುದಾಗಿ ನೀನು ಸಿದ್ಧಾಂತ ಮಾಡಿದ್ದಿ ಮರಿಯಳಿಗೆ, ಅದೇ ಪ್ರಕಾರ ನಾವು ನಿನ್ನನ್ನು ನಂಬುವ ಕೃಪೆ ದಯಪಾಲಿಸು. ಡಿಯರ್ ಲಾರ್ಡ್, ಡ್ಯೂರಿಂಗ್ ದಿಸ್ ಸೀಸನ್ ಆಫ್ ಅಡ್ವೆಂಟ್ there are so many preparations we are making. We are sometimes afraid, we are worried, we are confused, we don't know what to do. We have asked some questions. How can this be? The way you strengthened the faith of Mary is before us. When she said, how can this be? God says His word cannot be disproved. There is nothing impossible for God. So during this season of Christmas, as we are preparing, may we also be strengthened in our faith, remembering this is what you did on the first Christmas season for the mother of Jesus, our Lord Mary. Give us the grace so that our faith will be strengthened. We ask this prayer in the blessed name of our Savior, the Lord Jesus Christ. Amen. ಜನಿಸಿಹನಾರು ಗೋದಾಲಿಯೋಳು ವಿನಯದ ಶಿಶುವಾಗಿ, ಅನುಪಮ ಸುಂದರ ಶಿಶುವಾಗಿಯೇ, ಅನುಪಮ ಸುಂದರ ಶಿಶುವಾಗಿಯೇ, ವಿನಯದಿ ಮೆರೆಯುತ್ತ ಶಾಂತಿಯ ಬೀರುತ್ತ, ವಿನಯದಿ ಮೆರೆಯುತ್ತ ಶಾಂತಿಯ ಬೀರುತ್ತ, ಜನಿಸಿಹನಾರು ಗೋದಾಲಿಯಳು ವಿನಯದ ಶಿಶುವಾಗಿ. ಕಾರು ಕಟ್ಟಿದ ಕೊಟ್ಟಿಗೆಯೊಳಗೆ ಗುರುರಾಯಾತ ಜನಿಸೆ ಬಂದದು, ಊರುತರ ದೀನತೆ ದಾರೆಯೊಳು ಬೀರುತೆ, ಊರುತರ ದೀನತೆ ದಾರೆಯೊಳು ಬೀರುತೆ, ಹರುಷವ ಮನದೋಳು ನೀಡುತ್ತವು ನೀಡುತ್ತೆ, ಹರುಷವ ಮನದೋಳು ನೀಡುತ್ತವು ನೀಡುತ್ತೆ, ಜನಿಸಿಹನಾರು ಗೋದಾಲಿಯಳು ವಿನಯದ ಶಿಶುವಾಗಿ. ಧರಣಿಯೊಳಗೆ ಸಾರಿರಿ ವಾರ್ತೆಯ, ವರದ ಸುತಗೆ ನುತಿಯನು ಬೀರಿ, ಕರಗಳ ಜೋಡಿಸಿ ಶಿರವನು ಬಾಗಿಸಿ, ಕರಗಳ ಜೋಡಿಸಿ ಶಿರವನು ಬಾಗಿಸಿ, ನಿರುತವು ಜೋಗುಳ ಹಾಡನು ಹಾಡಿರಿ, ನಿರುತವು ಜೋಗುಳ ಹಾಡನು ಹಾಡಿರಿ, ಜನಿಸಿಹನಾರು ಗೋದಾಲಿಯೊಳು ವಿನಯದ ಶಿಶುವಾಗಿ.
ತರಿದು ಧರಣಿಗೂಡಿ ಸೇರಿದರು, ಪರನ ಹಾಡಿ ಪಾಡಿದರು, ಗುರುವ ನೋಡ ಸಾರಿದರು, ಗುರುವ ನೋಡ ಸಾರಿದರು. ಕುಡಿದು ಬನ್ನಿರಿ ಹಾಡನ್ನು ತನ್ನಿರಿ, ಕುಡಿದು ಬನ್ನಿರಿ ಹಾಡನ್ನು ತನ್ನಿರಿ. ಆಹಾ ಕುಡಿದು ತರಿದು ಧರಣಿಗೂಡಿ ಸೇರಿದರು, ಪರನ ಹಾಡಿ ಪಾಡಿದರು, ಗುರುವ ನೋಡ ಸಾರಿದರು, ಗುರುವ ನೋಡ ಸಾರಿದರು. ಬಂಧು ಪಂಡಿತರು ಕೂಡಿ ತಂದು ಕಾಣಿಕೆಯ ಆತ ಮುಂದೆ ಇಟ್ಟರು, ಭಕ್ತಿಯಿಂದ ಮಣಿದರು, ಭಕ್ತಿಯಿಂದ ಮಣಿದರು. ತಂದೆ ಪ್ರೀತಿ ತಿಳಿದರು, ಮುಂದೆ ಮಾರ್ಗಗೊಂಡರು, ತಂದೆ ಪ್ರೀತಿ ತಿಳಿದರು, ಮುಂದೆ ಮಾರ್ಗಗೊಂಡರು. ಆಹಾ ಕೂಡಿದು ತರಿದು ಧರಣಿಗೂಡಿ ಸೇರಿದರು, ಪರನ ಹಾಡಿ ಪಡಿದರು, ಗುರುವ ನೋಡ ಸಾರಿದರು. ನಮಗೆ ಬೋಧಿಸುವ ಬಹಳ ಮಮತೆ ಹುಟ್ಟಿಸುವ, ಸತ್ಯ ಕ್ರಮದ ತಿಳಿಸುವ, ನಿತ್ಯ ಶ್ರಮೆಯ ನಿಲ್ಲಿಸುವ, ನಿತ್ಯ ಶ್ರಮೆಯ ನಿಲ್ಲಿಸುವ. ರಮಣೀಯನಾಥನು ನಮಗಾತ ಶ್ರೇಷ್ಠನು, ರಮಣೀಯನಾಥನು ನಮಗಾತ ಶ್ರೇಷ್ಠನು. ಆಹಾ ಕೂಡಿದು ತರಿದು ಧರಣಿಗೂಡಿ ಸೇರಿದರು, ಪರನ ಹಾಡಿ ಪಾಡಿದರು, ಗುರುವ ನೋಡ ಸಾರಿದರು, ಗುರುವ ನೋಡ ಸಾರಿದರು.